ರಾಜ್ಯ ರಾಜಕೀಯದಲ್ಲಿ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಇಂದು ಸಿಎಂ ಹೋಗಿದ್ದಾರೆ. ಆದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿರುದ್ಧ ಬಿಜೆಪಿ ಕೆಂಡ ಕಾರಿದೆ. ಜೆಡಿಎಸ್ ಕೂಡ ವಾಗ್ದಾಳಿ ನಡೆಸಿದೆ. ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ. ವಿಧಾನಸೌಧದಲ್ಲಿ ನಿಂತು ಸಿಎಂ ಸಿದ್ದರಾಮಯ್ಯ ಮಾಡಿದ ಇದೊಂದು ಮಾತು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಾನೇ 5 ವರ್ಷ ಸಿಎಂ ಎಂದು ಕಡ್ಡಿ ಮುರಿದಂತೆ ಹೇಳುತ್ತಿದ್ದ ಸಿಎಂ ಇಂದು ಬೆಳಗ್ಗೆ ಡಿಕೆ ಮನೆ ಬಳಿ ಹೈಕಮಾಂಡ್ ಹೇಳಿದಾಗ ಡಿಕೆ ಸಿಎಂ ಆಗ್ತಾರೆ ಎಂದಿದ್ರು. ಇದಾದ ಬಳಿಕ ಮಧ್ಯಾಹ್ನ ಶಕ್ತಿ ಸೌಧದಲ್ಲಿ ನಿಂತು ಶಾಸಕ ಬೇಳೂರು ಗೋಪಾಲಕೃಷ್ಣ ಬಳಿ ರಾಜಕೀಯ ಯಾರಿಗೂ ಶಾಶ್ವತ ಅಲ್ಲ ಎಂದಿದ್ದಾರೆ. ಹೀಗೆ ದಿನ ಸರಿದಂತೆ ಸಿಎಂ ಮಾತಿನ ವರಸೆ ಬದಲಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯ ರಾಜಕೀಯ ಶಾಶ್ವತ ಅಲ್ಲ ಅನ್ನೋ ಮೂಲಕ ರಾಜಕೀಯ ವೈರಾಗ್ಯದ ಮಾತುಗಳನ್ನಾಡಿದ್ರ ಎಂಬ ಅನುಮಾನವೂ ಮೂಡಿದೆ. ಇದಕ್ಕೆ ಉತ್ತರಿಸಿರುವ ಬೇಳೂರು ಗೋಪಾಲಕೃಷ್ಣ, ಸಿದ್ದರಾಮಯ್ಯ ವೈರಾಗ್ಯದ ಮಾತೇನೂ ಆಡಿಲ್ಲ, ಬಹಳ ಖುಷಿಯಾಗಿಯೇ ಇದ್ರು ಎಂದಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸಹಜ ಅಂತ ಹೇಳಿದಾರಲ್ವಾ, ಅಷ್ಟೇ, ಅದೇನಿಲ್ಲ, ಖುಷಿ ಹೇಳಿದ್ದಾರೆ, ಯಾವುದೇ ನೋವಿಂದ ಇನ್ನೊಂದು ಹೇಳಿದಲ್ಲ. ಈ ನಡುವೆ ಪ್ರತಿಪಕ್ಷಗಳು ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ವಿರುದ್ಧ ಕಿಡಿಕಾರಿವೆ. ದೋಸ್ತಿ ನಾಯಕರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಕಾಲೆಳೆದಿದ್ದಾರೆ. ಹನುಮ ಜಯಂತಿ ಎಂದೇ ನಾಟಿ ಕೋಳಿ ಮರ್ಡರ್ ಮಾಡಿದ್ದಾರೆಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಯಾವುದೇ ಜಯಂತಿ ಇದ್ರೂ ಸಿದ್ದರಾಮಯ್ಯರಿಗೆ ನಾನ್ ವೆಜ್ ಬೇಕು ಅಂತ ಸಿಎಂ ಸೇವಿಸಿದ ಆಹಾರವನ್ನೇ ಅಣಕಿಸಿದ್ದಾರೆ. ಹನುಮ ಜಯಂತಿ ದಿನನೇ ವಿಧಾನಸೌಧದ ಕೂಗಳತೆ ದೂರದಲ್ಲಿ ಸದಾಶಿವನಗರದಲ್ಲಿ ಹನುಮ ಜಯಂತಿ ದಿನ ಕನಕಪುರದ ನಾಟಿ ಕೋಳಿ ಜಯಂತಿ ನಡೀತಾ ಇದೆ. ಜಯಂತಿ ಅಲ್ಲ, ಮರ್ಡರ್ ಅದು. ಸಿದ್ದರಾಮಯ್ಯನವ್ರು ಮಾತ್ರ ಯಾವ ಜಯಂತಿನ ಇದ್ಗಣ್ಲಿ ನನಗೇನು ಅಂತೇಳಿ ಅವ್ರು ಮೊದಲೇ ವಿರೋಧಿಗಳಲ್ಲ. ನಾಮ ಕಂಡ್ರೆ ಆಗಲ್ಲ, ಕೇಸರಿ ಕಂಡ್ರೆ ಆಗಲ್ಲ, ಜನವಾರ ಕಂಡ್ರೆ ಆಗಲ್ಲ, ಅವ್ರದ್ದೆಲ್ಲ ಭಾಳ ಪದ್ಧತಿ ಇದೆ. ಒಂಥರ ಜಿಲೇಬಿ ಕಂಡ್ರೆ ಆಗಲ್ಲ ಅವ್ರಿಗೆ. ಅವರು ನಾಟಿ ಕೋಳಿ ತಿಂದಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಹೆಂಗ್ ಜಗಳ ಆಡ್ತಾರೋ ಹಂಗೆ ಆಡ್ತಾ ಇದ್ದಾರೆ. ಆ ಬಿಗ್ ಬಾಸ್ ಅಲ್ಲಿ ಜಗಳ ಅಂದ್ರೆ ಜಗಳ. ಟಿವಿ ಆನ್ ಮಾಡಿದ್ರೆ ಸಾಕು, ಬಿಗ್ ಬಾಸ್ ಅಲ್ಲಿ ಜಗಳ. ಈ ಕರ್ನಾಟಕ ಬಿಗ್ ಬಾಸ್ ಅಲ್ಲಿ, ಈ ಕರ್ನಾಟಕ ಕಾಂಗ್ರೆಸ್ ಬಿಗ್ ಬಾಸ್ ಇದು ಕಾಂಗ್ರೆಸ್ಸಿನ ಬಿಗ್ ಬಾಸ್. ಇಲ್ಲಿ ಆ ಥರದ ನಡೀತಾ ಇದೆ. ಈ ಬಿಗ್ ಬಾಸ್ನ ಈ ಸೀರಿಯಲ್ ನಡೆಸ್ತಾ ಇರೋರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಲೇವಡಿ ಮಾಡಿದ್ದು ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ತಿಪ್ಪೆ ಸಾರಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಿಂಡಿಗಲ್ಲ ಗುಂಡಿಗೆ ಮಹತ್ವ ಕೊಡಿ ಎಂದು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇನ್ನೆಷ್ಟು ದಿನ ಸಾಧ್ಯವೋ ಅಷ್ಟು ದಿನ ನಾನು ಮುಂದುವರಿಬೇಕು. ಡಿ.ಕೆ. ಶಿವಕುಮಾರ್ ಎಷ್ಟು ಸಾಧ್ಯವೋ ನಾನು ಕಸ್ಕೋಬೇಕು. ಈ ತಿಕ್ಕಾಟದಲ್ಲಿ ಈಗೇನಾಗಿದೆ ಅಂತಂತಂದ್ರೆ ಮನಸ್ಸುಗಳು ಹಳಿಸೋಗಿದೆ. ಆದರೆ ಬ್ರೇಕ್ಫಾಸ್ಟ್ ಹೆಸರಿನಲ್ಲಿ ಈ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಿದ್ದಾರೆ. ಈ ತಿಪ್ಪೆ ಸಾರಿಸಿದ್ರೆ ಮೇಲೆ ಮಾತ್ರ ನುಣ್ಣಗೆ ಕಾಣಬಹುದು. 1 ದಿನ 2 ದಿನ ಆದಮೇಲೆ ವಾಸನೆ ಬರಲೇಬೇಕು. ಈ ವರ್ಷದಲ್ಲಿ 11 ತಿಂಗಳಲ್ಲಿ ಗುಂಡಿಯ ಕಾರಣಕ್ಕೇನೆ 580 ಜನರಿಗೂ ಹೆಚ್ಚು ಜನ ನಿಧನ ಹೊಂದಿರೋದು. ಅದು ಒಂದು ರೀತಿಯಲ್ಲಿ ಸರ್ಕಾರಿ ನಿರ್ಲಕ್ಷ್ಯದ ಕೊಲೆ. ಇದು ಚರ್ಚೆ ಆಗಬೇಕಿತ್ತು. ದುರ್ದೈವ ಸಂಗತಿ, ಅವ್ರ ಮನೇಲಿ ಇವ್ರು ತಿಂಡಿ ತಿನ್ನೋದು ಚರ್ಚೆ, ಇವ್ರ ಮನೇಲಿ ಹೋಗಿ ಅವ್ರು ತಿಂಡಿ ತಿನ್ನೋದು ಚರ್ಚೆ. ಅದು ರಾಷ್ಟ್ರೀಯ ವಿಷಯನಾ? ಇನ್ನು ರಾಜ್ಯದ ಸಿಎಂ ಯಾರು ಎಂಬ ಅನುಮಾನ ಶುರುವಾಗುತ್ತಿದೆ. ನಾಟಿ ಕೋಳಿಯಲ್ಲೇ ಈ ಸರ್ಕಾರದಲ್ಲಿ ಪರಿಹಾರ ಇದೆ ಅಂತ ಆದ್ರೆ ಎಲ್ಲರಿಗೂ ನಾಟಿ ಕೋಳಿ ಕೊಡುವುದು ಒಳ್ಳೆಯದು ಎಂದು ಎಂಎಲ್ಸಿ ರವಿಕುಮಾರ್ ಕಿಡಿಕಾರಿದ್ದಾರೆ. ನಾಟಿ ಕೋಳಿ ಬಗ್ಗೆ ಚರ್ಚೆ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಸಮಸ್ಯೆಗಳು ಸಾಲ್ವ್ ಮಾಡೋದಾದ್ರೆ ನಾಟಿ ಕೋಳಿನೇ ಎಲ್ಲರಿಗೂ ಕೊಟ್ಬಿಡೋದು ಒಳ್ಳೇದು. ಯಾಕೆಂದ್ರೆ ನಾಟಿ ಕೋಳಿನಲ್ಲಿ ಈ ಸರ್ಕಾರದಲ್ಲಿ ಪರಿಹಾರ ಇದೆ ಅಂತ ಹೇಳಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ, ಉಪಹಾರಕ್ಕೆ ಕರೀರಿ ಅಂತ. ಇನ್ನು ಡಿನ್ನರ್ ಮಾಡ್ತಿರೋ ಲಂಚ್ ಮಾಡ್ತಿರೋ ಬೇಗ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಾಲೆಳೆದಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡ್ತಿರೋ, ಲಂಚ್ ಮಾಡ್ತಿರೋ, ಡಿನ್ನರ್ ಮಾಡ್ತಿರೋ, ಏನೋ ಒಂದು ಬೇಗ ಇತ್ಯರ್ಥ ಮಾಡ್ಕೊಂಡು ಮೂವ್ ಆನ್ ಆಗೋದು ಸೂಕ್ತ. ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಬ್ರದರ್ಸ್ ಅಂತ ಹೇಳೋದಕ್ಕಿಂತ ಥ್ರೂ ದರ್ ಆ್ಯಕ್ಷನ್ಸ್ ಅದನ್ನು ಪ್ರೂವ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ನೀವು ಬ್ರದರ್ಸ್ ಆಗಿರ್ತಿರೋ, ಫ್ರೆಂಡ್ಸಾಗಿ ಉಳ್ಕೊಳ್ತಿರೋ,
ಅಥವಾ ರಾಜಕೀಯವಾಗಿ ಸುಮ್ಮನೆ ಬಣ್ಣದ ಮಾತುಗಳನ್ನ ಕಟ್ಕೊಂಡು ಓಡಾಡೋದಕ್ಕಿಂತ ಹೆಚ್ಚಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಜೆಡಿಎಸ್ ಲೇವಡಿ ಮಾಡಿದೆ. ಕುರ್ಚಿ ಆಚೆಗೆ ಡಮ್ಮಿ ಸಿಎಂ ಸಿದ್ದರಾಮಯ್ಯರಿಂದ ಸೆಟಲ್ಮೆಂಟ್ ನಡೆಯುತ್ತಿದೆ. ಡಿಕೆ ಜೊತೆ ಸೆಟಲ್ಮೆಂಟ್ಗೆ ಸಿದ್ಧ ಹಸ್ತ ಅಂತ ಟ್ವೀಟ್ ಮಾಡಿದೆ. ಸಿಎಂ ಡಿಸಿಎಂ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿ ಒಗ್ಗಟ್ಟಿನ ಸಂದೇಶ ರವಾನಿಸಿದ್ರೆ ಇದೇ ಉಪಹಾರವನ್ನೇ ಆಹಾರ ಮಾಡಿಕೊಂಡು ಪ್ರತಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಬ್ಯೂರೋ ರಿಪೋರ್ಟ್, TV9